ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಹಾಗೂ ಸಾಮಾನ್ಯ ಕನ್ನಡ ಪ್ರಶ್ನೋತ್ತರಗಳು ನೋಡೋಣ ಸ್ನೇಹಿತರೆ. ಮೊದಲ ಪ್ರಶ್ನೆ ಹೀಗಿದೆ: ಕನ್ನಡದ ಮೊದಲ ಛಂದೋ ಗ್ರಂಥ ಯಾವುದು? ಛಂದೋಂಬುದಿ, ಕವಿರಾಜ ಮಾರ್ಗ, ವಡ್ಡಾರಾಧನೆ, ಜೀನಾಕ್ಷರ ಮಾಲೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಛಂದೋಂಬುದಿ ಸರಿಯಾಗಿದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಇದು 1ನೇ ನಾಗವರ್ಮರು ರಚಿಸಿದ್ದಾರೆ. 1ನೇ ನಾಗವರ್ಮ. ಇವರ ಇನ್ನೊಂದು ಕೃತಿ ಕರ್ನಾಟಕ ಕಾದಂಬರಿ. ಕರ್ನಾಟಕ ಕಾದಂಬರಿ. ಇವರಿಗಿರ್ತಕ್ಕಂಥ ಬಿರುದು ಕವಿ ರಾಜಹಂಸ. ಕವಿ ರಾಜಹಂಸ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ, ಎರಡನೇ ಪ್ರಶ್ನೆ ಹೀಗಿದೆ: ಕನ್ನಡದ ಮೊದಲ ಕಾವ್ಯ ಯಾವುದು? ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿಪುರಾಣ, ಪಂಪಭಾರತ, ಕಾವ್ಯಾದರ್ಶ, ಶಾಂತಿ ಪುರಾಣ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆದಿಪುರಾಣ. ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಇದು ಪಂಪನಿಂದ ರಚಿತವಾಗಿದೆ. ಪಂಪನ ಇನ್ನೊಂದು ಕೃತಿ ಪಂಪಭಾರತ, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯ. ಪಂಪಭಾರತ ಅಂದರೂ ಒಂದೇ, ವಿಕ್ರಮಾರ್ಜುನ ವಿಜಯ ಅಂದರೂ ಒಂದೇ. ಈತನಿಗೆ ಇರತಕ್ಕಂಥ ಬಿರುದುಗಳು, ಪಂಪನಿಗೆ ಇರತಕ್ಕಂಥ ಬಿರುದುಗಳು: ಸಂಸಾರ ಸಾರೋದಯ, ಸಂಸಾರ ಸಾರೋದಯ, ನಾಡೋಜ, ಆದಿಕವಿ, ಆದಿಕವಿ, ನೂತನ ಯುಗ ಪ್ರವರ್ತಕ ಅಂತೇಳಿ ಇವನಿಗೆ ಇನ್ನೊಂದು ಬಿರುದಿದೆ, ನೂತನ ಯುಗ ಪ್ರವರ್ತಕ. ಕವಿ ನಾಗರಾಜ ಇವರನ್ನು ಏನಂತ ಹೊಗಳಿದ್ದಾರಪ್ಪ ಅಂತಂದರೆ ಪಸರಿಪ ಕನ್ನಡ ಕೋರ್ವನೆ, ಪಸರಿಪ ಕನ್ನಡ ಕೋರ್ವನೆ, ಸತ್ಕವಿ, ಸತ್ಕವಿ ಪಂಪನಾವಗಂ, ಪಂಪನಾವಗಂ. ಕವಿ ನಾಗರಾಜನು ಹೊಗಳಿದ್ದಾನೆ. ಇನ್ನು ಕಾವ್ಯಾದರ್ಶವನ್ನು ದಂಡಿನ ಅಥವಾ ದಂಡಿಯವರು ಬರೆದಿದ್ದಾರೆ, ದಂಡಿ. ಶಾಂತಿ ಪುರಾಣ ಪೊನ್ನರು ರಚಿಸಿದ್ದಾರೆ. ಮುಂದಿನ ಪ್ರಶ್ನೆ ಇದೆ: ಬಾದಾಮಿ ಶಾಸನ ಯಾವ ಸ್ವರೂಪದ್ದಾಗಿದೆ? ಬಾದಾಮಿ ಶಾಸನ ಅಂದರೂ ಒಂದೇ, ಕಪ್ಪೆ ಅರಭಟ್ಟ ಶಾಸನ ಅಂದರೂ ಒಂದೇ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ದಾನ ಶಾಸನ. ಆಯ್ಕೆ 2 ಸರಿಯಾದಂಥ ಉತ್ತರ. ಸ್ನೇಹಿತರೆ, ಎರಡನೇ ಪ್ರಶ್ನೆ ಹೀಗಿದೆ. 4ನೇ ಪ್ರಶ್ನೆ ಹೀಗಿದೆ: ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಯಾವುದು? ಸೊಬಗಿನ ಸೋನೆ, ಇಂದಿರಾಬಾಯಿ, ಅನುಭವಸಾರ, ವಿಭೂತಿ ಪೂಜೆ. ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಸೊಬಗಿನ ಸೋನೆ. ಇದನ್ನು ಬರ್ತಿರತಕ್ಕಂಥ ಕವಿ ದೇಪರಾಜ ಅಥವಾ ದೇವರಾಜ. ಇವರ ಇನ್ನೊಂದು ಕೃತಿ ಅಮರುಕ, ಅಮರುಕ ಅಂತೇಳಿ ಇವರ ಇನ್ನೊಂದು ಪ್ರಸಿದ್ಧ ಕೃತಿಯಾಗಿದೆ. ಇನ್ನು ಇಂದಿರಾಬಾಯಿ ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ಕಾದಂಬರಿ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ, ಸ್ವತಂತ್ರ ಕಾದಂಬರಿ. ಐದನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಕನ್ನಡದ ಮೊದಲ ಚಾರಿತ್ರಿಕ ಕೃತಿ ಯಾವುದು? ಶ್ರೀರಾಮಾಯಣ ದರ್ಶನಂ, ರಾಮನಾಥ ಚರಿತೆ, ರಾಮಧಾನ್ಯ ಚರಿತೆ, ರಘುವಂಶಿ. ಕನ್ನಡದ ಮೊಟ್ಟಮೊದಲ ಚಾರಿತ್ರಿಕ ಕೃತಿ ರಾಮನಾಥ ಚರಿತೆ.
ಇದನ್ನು ರಚಿಸಿದವರು ನಂಜುಂಡ ಕವಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ರಾಮನಾಥ ಚರಿತೆ ಅಥವಾ ಕುಮಾರ ರಾಮನ ಸಾಂಗತ್ಯ. ರಾಮನಾಥ ಚರಿತೆ ಅಥವಾ ಕುಮಾರ ರಾಮನ ಸಾಂಗತ್ಯ ಗ್ರಂಥದ ಕರ್ತೃ ಯಾರು? ಆಗಲೇ ನೋಡಿರ್ತಕ್ಕಂಥ ಪ್ರಶ್ನೆ ಇದು. ನಂಜುಂಡ ಕವಿ. ಆಯ್ಕೆ 2 ಸರಿಯಾದಂಥ ಉತ್ತರ. ಸ್ನೇಹಿತರೆ, 7ನೇ ಪ್ರಶ್ನೆ ಹೀಗಿದೆ. ಅನುಭವಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ, ಪರಮಾರ್ಥ ಪ್ರಕಾಶಿಕೆ ಇವು ಯಾರ ಗ್ರಂಥಗಳಾಗಿವೆ? ಇದಕ್ಕೆ ಸರಿಯಾದಂಥ ಉತ್ತರ ನಿಜಗುಣ ಶಿವಯೋಗಿ. ಆಯ್ಕೆ 3 ಸರಿಯಾದಂಥ ಉತ್ತರವಾಗಿದೆ. ಇವರ ಆರಾಧ್ಯ ದೈವ ಮತ್ತು ಅಂಕಿತ ನಾಮ ಶಂಭುಲಿಂಗ ಇವರ ಆರಾಧ್ಯ ದೈವ ಮತ್ತು ಅಂಕಿತ ನಾಮವಾಗಿದೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ಹಲ್ಮಿಡಿ ಶಾಸನ ಯಾವ ಭಾಷೆಯಲ್ಲಿದೆ? ಬ್ರಾಹ್ಮಿ, ಪಾಳಿ, ಸಂಸ್ಕೃತ, ಕನ್ನಡ. ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿದೆ. ಆಯ್ಕೆ 4 ಸರಿಯಾದಂಥ ಉತ್ತರ. ಹಲ್ಮಿಡಿ ಶಾಸನ ಅಥವಾ ಇದಕ್ಕೆ ದಾನ ಶಾಸನ ಅಂತೇಳಿ ಕೂಡ ಕರೀತಾರೆ. ಇದು ಕಾಕುತ್ಸವರ್ಮನಿಂದ ರಚಿಸಲ್ಪಟ್ಟಿದೆ. ಇದರ ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 450. ಇದನ್ನು ಸಂಶೋಧನೆ ಮಾಡಿದವರು ಡಾಕ್ಟರ್ M.H. ಕೃಷ್ಣ ಅವರು. ಎಷ್ಟರಲ್ಲಿಪ್ಪ ಅಂತಂದ್ರೆ 1936ರಲ್ಲಿ. ಇದು ಕನ್ನಡ ಲಿಪಿಯಲ್ಲಿ ರಚಿಸಲ್ಪಟ್ಟಿರತಕ್ಕಂಥ ಮೊಟ್ಟ ಮೊದಲ ಶಾಸನವಾಗಿದೆ. ಇದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ದೊರೆತಿರತಕ್ಕಂಥ ಶಾಸನ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎನಿಸಿರುವ ದೇಪರಾಜ ಯಾವ ವಂಶಕ್ಕೆ ಸೇರಿದವನಾಗಿದ್ದಾನೆ? ಸಾಳುವ, ಸಂಗಮ, ರಾಷ್ಟ್ರಕೂಟ, ತುಳುವ. ಸಾಂಗತ್ಯ ಕವಿ ಎನಿಸಿಕೊಂಡಿರುವ ದೇಪರಾಜರು ಸಂಗಮ ವಂಶಕ್ಕೆ ಸೇರಿದವರಾಗಿದ್ದಾರೆ. ಇವರ ಕೃತಿ ಸಾಂಗತ್ಯ ಕೃತಿ ಯಾವುದಪ್ಪ ಅಂತಂದರೆ ಸೊಬಗಿನ ಸೋನೆ ಪ್ರಸಿದ್ಧವಾದ ಕೃತಿಯಾಗಿದೆ. ಸೊಬಗಿನ ಸೋನೆ. ಸ್ನೇಹಿತರೆ, 10ನೇ ಪ್ರಶ್ನೆ ಇದೆ. ಹಲ್ಮಿಡಿ ಶಾಸನದ ಕಾಲ ಯಾವುದು? ಕ್ರಿಸ್ತಶಕ ಸುಮಾರು 450, ಕ್ರಿಸ್ತಶಕ ಸುಮಾರು 250, ಕ್ರಿಸ್ತಶಕ ಪೂರ್ವ ಸುಮಾರು 300, ಕ್ರಿಸ್ತಶಕ ಸುಮಾರು 650. ನಾವು ಆಗಲೇ ಡಿಸ್ಕಷನ್ ಮಾಡಿದ ಹಾಗೆ ಕ್ರಿಸ್ತಶಕ ಸುಮಾರು 450 ಅಂತೇಳಿ ಆಪ್ಷನ್ 1 ಸರಿಯಾದಂಥ ಉತ್ತರ. 11ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ಪಾತಾಳದಲ್ಲಿ ಪಾಪಚ್ಚಿ ಶಿಶು ಸಾಹಿತ್ಯದ ಕರ್ತೃ ಯಾರು? A.N. ಮೂರ್ತಿರಾವ್, ನಾ ಕಸ್ತೂರಿ, S.V. ರಂಗಣ್ಣ, ತೀನಂ ಶ್ರೀ. ಪಾತಾಳದಲ್ಲಿ ಪಾಪಚ್ಚಿ ಶಿಶು ಸಾಹಿತ್ಯದ ಕರ್ತೃ ಯಾರಪ್ಪ ಅಂತಂದರೆ ನಾ ಕಸ್ತೂರಿ. ಆಪ್ಷನ್ 2 ಸರಿಯಾದಂಥ ಉತ್ತರ. ಇಲ್ಲಿ ನಾ ಕಸ್ತೂರಿ ಅಂದರೆ ನಾರಾಯಣ ಕಸ್ತೂರಿ ಅಂತೇಳಿ. ಇವರ ಪೂರ್ಣ ಹೆಸರು ನಾರಾಯಣ ಕಸ್ತೂರಿ. ಇವರ ಪ್ರಸಿದ್ಧ ಕೃತಿಗಳು ಗಗ್ಗಯ್ಯನ ಗಡಿಬಿಡಿ, ಮಲ್ಲಿ ಮದುವೆ ಮತ್ತು ವರ ಪರೀಕ್ಷೆ. ಇದು ಬೇರೆ ಕೃತಿ, ಇದು ಬೇರೆ ಕೃತಿ. ಮಲ್ಲಿ ಮದುವೆ ಬೇರೆ, ವರ ಪರೀಕ್ಷೆ ಬೇರೆ. ಸ್ನೇಹಿತರೆ, ದಾಸಕೂಟ, ಸತೀಸೂಳೆ, ಸರಸ್ವತಿ ಸಂಹಾರ, ಬೆಂಗಳೂರು ಬಸ್ಸು ಇವು ಯಾರ ಕಾದಂಬರಿಗಳಾಗಿವೆ? ನಾ ಕಸ್ತೂರಿ, ಬೀಚಿ, ಬಸವರಾಜ್ ಕಟ್ಟಿಮನಿ, ಸಿದ್ದಯ್ಯ ಪುರಾಣಿಕ್.
ಇವೆಲ್ಲ ಏನಪ್ಪ ಅಂತಂದ್ರೆ ಬೀಚಿಯವರ ಕಾದಂಬರಿಗಳಿವೆ. ಆಯ್ಕೆ 2 ಸರಿಯಾದಂಥ ಉತ್ತರ. ಬೀಚಿಯವರದು ಬೀಚಿ ಅಂತೇಳಿ ಕಾವ್ಯನಾಮ ಇದೆ. ಇವರ ಹೆಸರು ಏನಪ್ಪ ಅಂತಂದರೆ ರಾಯಸಂ ಭೀಮಸೇನ್ ರಾವ್. ರಾಯಸಂ ಭೀಮಸೇನ್ ರಾವ್. ಇವರ ಪ್ರಮುಖ ಕೃತಿಗಳು ನೋಡೋದಾದರೆ ಬ್ರಹ್ಮಚಾರಿಯ ಮಗ, ಬ್ರಹ್ಮಚಾರಿಯ ಮಗ, ಸತಿ ಸೂಳೆ, ಕಾಣದ ಸುಂದರಿ, ಇವರ ನಾಟಕಗಳು 11ನೇ ಅವತಾರ. ದಾಸಕೂಟ, ಸತಿಸೂಳೆ, ಸರಸ್ವತಿ ಸಂವಾರ, ಬೆಂಗಳೂರು ಬಸ್ಸು ಇವರ ಕಾದಂಬರಿಗಳಾಗಿವೆ. ಇವರ ಪ್ರಮುಖ ಪ್ರಸಿದ್ಧ ಕೃತಿಗಳು ಬ್ರಹ್ಮಚಾರಿಯ ಮಗ, ಸತಿಸೂಳೆ, ಕಾಣದ ಸುಂದರಿ, 11ನೇ ಅವತಾರ ನಾಟಕವಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 13ನೇ ಪ್ರಶ್ನೆ ಹೀಗಿದೆ. ಒಲುಮೆ, ಬಿಡಿಮುತ್ತು ಇವು ಯಾರ ಕವನ ಸಂಕಲನಗಳಾಗಿವೆ? ಮಿರ್ಜಿ ಅಣ್ಣರಾಯರು, ತೀನಂ ಶ್ರೀ, ಎಸ್ ವಿ ರಂಗಣ್ಣ, ಕೆ ವಿ ಅಯ್ಯರ್. ಒಲುಮೆ, ಬಿಡಿಮುತ್ತು ಇವು ಯಾರ ಕವನ ಸಂಕಲನಗಳಾಗಿವೆಪ್ಪ ಅಂತಂದ್ರೆ ತೀನಂ ಶ್ರೀಯವರ ಕಾವ್ಯನಾಮಗಳಾಗಿವೆ. ತೀನಂ ಶ್ರೀಯವರ ಪೂರ್ಣ ಹೆಸರು ಏನಪ್ಪ ಅಂತಂದರೆ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ. ನಂಜುಂಡಯ್ಯ ಶ್ರೀಕಂಠಯ್ಯ. ಇವರ ಪ್ರಸಿದ್ಧ ಕೃತಿಗಳು ಯಾವಪ್ಪ ಅಂತಂದರೆ ಭಾರತೀಯ ಕಾವ್ಯಮೀಮಾಂಸೆ, ಭಾರತೀಯ ಕಾವ್ಯಮೀಮಾಂಸೆ, ನಂಬಿಯಣ್ಣನ ರಗಳೆ, ನಂಬಿಯಣ್ಣನ ರಗಳೆ, ರಾಕ್ಷಸನ ಮುದ್ರಿಕೆ, ರಾಕ್ಷಸನ ಮುದ್ರಿಕೆ ಇದು ನಾಟಕವಾಗಿದೆ. ಒಲುಮೆ ಅವರ ಮೊದಲ ಕವನ ಸಂಕಲನವಾಗಿದೆ. ಎಷ್ಟರಲ್ಲಪ್ಪ ಅಂತಂದರೆ 1932ರಲ್ಲಿ ರಚಿಸಿದರು. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ಬಿತ್ತಿ ಬೆಳೆದವರು, ಬ್ರಹ್ಮಾಂಡ, ಮರೆಯಾದ ನೆನಹುಗಳು, ಧೂಮಕೇತು ಇವು ಯಾರ ಕೃತಿಗಳಾಗಿವೆ? ರಾವ್ ಬಹದ್ದೂರ್, ದೇವುಡು, ಕೆ ವಿ ಅಯ್ಯರ್, ಮಿರ್ಚಿ ಅಣ್ಣರಾಯ್. ಬಿತ್ತಿ ಬೆಳೆದವರು, ಬ್ರಹ್ಮಾಂಡ, ಮರೆಯಾದ ನೆನಹುಗಳು, ಧೂಮಕೇತು ಇವು ರಾವ್ ಬಹದ್ದೂರ್ ಅವರ ಕೃತಿಗಳಾಗಿವೆ. ಇವರ ಇನ್ನೊಂದು ಕೃತಿ ಇದೆ ವೃಂದಾವನ. ಇದು ಪ್ರಸಿದ್ಧ ಕೃತಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ 15ನೇ ಪ್ರಶ್ನೆ ಹೀಗಿದೆ. ಹಗಲು ಗನಸುಗಳು, ಅಲೆಯುವ ಮನ, ಮಿನುಗು ಮಿಂಚು, ಲಲಿತ ಪ್ರಬಂಧಗಳ ಕರ್ತೃ ಯಾರು ಅಂತೇಳಿದೆ. ಎ.ಎನ್. ಮೂರ್ತಿರಾವ್, ನಾ ಕಸ್ತೂರಿ, ಬಸವರಾಜ್ ಕಟ್ಟಿಮನಿ, ಅ.ನ.ಕೃ. ಇವುಗಳ ಕರ್ತೃ ಯಾರಪ್ಪ ಅಂತಂದರೆ ಎ.ಎನ್. ಮೂರ್ತಿರಾವ್. ಇವರ ಒಂದು ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿ ರಾವ್. ನರಸಿಂಹಮೂರ್ತಿ ರಾವ್. ಇವರ ಮೊದಲ ಕೃತಿ ಹೂವುಗಳು ಅಂತೇಳಿ, ಫ್ಲವರ್ಸ್, ಹೂವುಗಳು, 1937ರಲ್ಲಿ ರಚಿಸಿದ್ದಾರೆ. ಇವರ ದೇವರು ಎಂಬ ವೈಚಾರಿಕ ಕೃತಿಗೆ ಏನಪ್ಪ ಅಂತಂದ್ರೆ ಪಂಪ ಪ್ರಶಸ್ತಿ ಲಭಿಸಿದೆ. ಪಂಪ ಪ್ರಶಸ್ತಿ.
ಚಿತ್ರಗಳು ಪತ್ರಗಳು ಪ್ರಸಿದ್ಧ ಕೃತಿಯಾಗಿದೆ ಇವರ ಚಿತ್ರಗಳು ಪತ್ರಗಳು. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಒಂದು ಪ್ರವಾಸ ಕಥನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಅಂತೇಳಿ. ಅಪರ ವಯಸ್ಕನ ಅಮೇರಿಕ ಯಾತ್ರೆ. ಇವರ ಆತ್ಮಚರಿತ್ರೆ ಸಂಜಯಗಣ್ಣಿನ ಹಿನ್ನೋಟ. ಸಂಜಯಗಣ್ಣಿನ ಹಿನ್ನೋಟ ಅಂತಕ್ಕಂಥದ್ದು ಇವರ ಆತ್ಮಚರಿತ್ರೆಯಾಗಿದೆ. ಇನ್ನು ಅನಕ್ರವರಿಗೆ ಕರ್ನಾಟಕ ಕಾದಂಬರಿ ಸಾರ್ವಭೌಮ ಅಂತಾರೆ. ಕಾದಂಬರಿ ಸಾರ್ವಭೌಮ. ಇವರ ಪ್ರಸಿದ್ಧ ಕಾದಂಬರಿಗಳು ಹುಲಿಯುಗುರು, ಮುಯಿಗೆ ಮುಯಿ, ಸಂಧ್ಯಾರಾಗ, ಗೃಹಲಕ್ಷ್ಮಿ ಇವರ ಪ್ರಮುಖ ಕಾದಂಬರಿಗಳಾಗವೆ. ಇವರ ಅನಕ್ರವರ ಒಂದು ಪೂರ್ಣ ಹೆಸರೇನಪ್ಪ ಅಂತಂದ್ರೆ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ್. ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ್ ಅಂತಕ್ಕಂಥ ಇವರ ಪೂರ್ಣ ಹೆಸರಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 16ನೇ ಪ್ರಶ್ನೆ ಹೀಗಿದೆ. ಶಿವರಾಮ್ ಕಾರಂತರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಕಾರಂತ ಪ್ರಪಂಚ, ಗೆದ್ದವರ ಸತ್ಯ, ಯಕ್ಷಗಾನ ಬಯಲಾಟ, ಮರಳಿ ಮಣ್ಣಿಗೆ. ಇವರ ಯಾವ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆಯಪ್ಪ ಅಂತಂದರೆ ಯಕ್ಷಗಾನ ಬಯಲಾಟ. ಆಯ್ಕೆ 3 ಸರಿಯಾದಂಥ ಉತ್ತರವಾಗಿದೆ. ಶಿವರಾಮ್ ಕಾರಂತರಿಗೆ ಇರುವ ಬಿರುದುಗಳು ಕಡಲ ತೀರ ಭಾರ್ಗವ, ನಡೆದಾಡುವ ವಿಶ್ವಕೋಶ, ನಡೆದಾಡುವ ವಿಶ್ವಕೋಶ. ಇವರ ಪ್ರಸಿದ್ಧ ಕಾದಂಬರಿಗಳು ಅಳಿದ ಮೇಲೆ, ಉಕ್ಕಿದ ನೊರೆ, ನಾವು ಕಟ್ಟಿದ ಸ್ವರ್ಗ, ನಾವು ಕಟ್ಟಿದ ಸ್ವರ್ಗ ಮತ್ತು ಮರಳಿ ಮಣ್ಣಿಗೆ. ಮರಳಿ ಮಣ್ಣಿಗೆ, ಸರಸಮನ ಸಮಾಧಿ, ಸರಸಮನ ಸಮಾಧಿ, ಮೈಮನಗಳ ಸುಳಿಯಲಿ, ಮೈಮನಗಳ ಸುಳಿಯಲ್ಲಿ, ವಿಚಿತ್ರಕೂಟ, ಇವರ ಮೂಕಜ್ಜಿಯ ಕೃತಿಗಳಿಗೆ ಏನಪ್ಪ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಮೂಕಜ್ಜಿಯ ಕನಸುಗಳು. ಇದು ಪ್ರಸಿದ್ಧ ಏನಪ್ಪ ಅಂತಂದ್ರೆ ಚಲನಚಿತ್ರವಾಗಿ ಹೊರಹೊಮ್ಮಿದೆ ಸ್ನೇಹಿತರೆ. ಇವರ ಇನ್ನೂ ಕುಡಿಯರ ಕೂಸು, ಚಿಗುರಿದ ಕನಸು, ಬೆಟ್ಟದ ಜೀವ ಇವುಗಳು ಏನಪ್ಪ ಅಂತಂದ್ರೆ ಚಲನಚಿತ್ರಗಳಾಗಿವೆ. ಇವರ ಆತ್ಮಕಥನ ಹುಚ್ಚು ಮನಸ್ಸಿನ 10 ಮುಖಗಳು. ಹುಚ್ಚು ಮನಸ್ಸಿನ 10 ಮುಖಗಳು. ಇವರ ಆತ್ಮಚರಿತ್ರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ, ಕಾಕನಕೋಟೆ ಯಶೋಧರ ಕಾಳಿದಾಸ ಕೃತಿಗಳ ಕರ್ತೃ ಯಾರು ಅಂತಿದೆ. ಮಾಸ್ತಿ ಕೆ.ವಿ. ಅಯ್ಯರ್, ರಾವ್ ಬಹದ್ದೂರ್, ಶಿವರಾಮ್ ಕಾರಂತ್. ಕಾಕನಕೋಟೆ ಯಶೋಧರ ಕಾಳಿದಾಸ ಕೃತಿಗಳ ಕರ್ತೃ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರ ಒಂದು ಬಿರುದು ಸಣ್ಣ ಕಥೆಗಳ ಜನಕ. ಸಣ್ಣ ಕಥೆಗಳ ಜನಕ. ಕಾವ್ಯನಾಮ ಶ್ರೀನಿವಾಸ. ಇವರ ಮಹಾಕಾವ್ಯ ಶ್ರೀರಾಮ ಪಟ್ಟಾಭಿಷೇಕ.
ಶ್ರೀರಾಮ ಪಟ್ಟಾಭಿಷೇಕ. ಇವರ ಸಣ್ಣ ಕಥೆಗಳು ನೋಡೋದಾದರೆ ರಂಗನ ಮದುವೆ, ಮಾತುಗಾರ ರಾಮಣ್ಣ. ಇವರ ಕಾದಂಬರಿ ಚಿಕ್ಕವೀರ ರಾಜೇಂದ್ರ. ಈ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇನ್ನೊಂದು ಚನ್ನಬಸವ ನಾಯಕ ಅಂತೇಳಿ, ಇದನ್ನು ಒಂದು ಕೂಡ ಕಾದಂಬರಿ. ಚನ್ನಬಸವ ನಾಯಕ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಶಾಂತಲಾ ಇದು ಯಾರ ಪ್ರಸಿದ್ಧ ಕಾದಂಬರಿಯಾಗಿದೆ? ಕೆ.ವಿ. ಅಯ್ಯರ್, ಮಾಸ್ತಿ, దేవుడు, ತೀನಂಶ್ರೀ. ಶಾಂತಲಾ ಇದು ಯಾರ ಪ್ರಸಿದ್ಧ ಕಾದಂಬರಿಯಾಗಿದೆ? ಕೆ.ವಿ. ಅಯ್ಯರ್. ಇವರ ಪೂರ್ಣ ಹೆಸರು ಕೋಲಾರ ವೆಂಕಟೇಶ್ ಅಯ್ಯರ್. ಕೋಲಾರ ವೆಂಕಟೇಶ್ ಅಯ್ಯಂಗಾರ್. ಇವರ ಕಾದಂಬರಿಗಳು ನೋಡೋದಾದರೆ ಕಾದಂಬರಿಗಳು ಶಾಂತಲಾ, ರೂಪದರ್ಶಿ, ಲೀನಾ ಇವು ಪ್ರಸಿದ್ಧ ಕಾದಂಬರಿಗಳಾಗಿವೆ. ಇವರ ರವಿ ಕಲಾವಿದರು ಅಂತೇಳಿ ಏನಪ್ಪ ಅಂತಂದ್ರೆ ನಾಟಕ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು. ರವಿ ಕಲಾವಿದರು ಅದೊಂದು ನಾಟಕ ಸಂಸ್ಥೆ, ಈ ಸಂಸ್ಥೆಯ ಮುಖ್ಯಸ್ಥರು ಇವರೇ ಆಗಿದ್ದರು, ಕೆ.ವಿ. ಅಯ್ಯರ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ದ.ರಾ. ಬೇಂದ್ರೆಯವರು ನಡೆಸುತ್ತಿದ್ದ ಮಾಸಪತ್ರಿಕೆ ಯಾವುದು? ಜಯಭಾರತಿ, ಜಯ ಕರ್ನಾಟಕ, ವಿನಾಯಕ, ಶಾಂತಲಾ. ಇಲ್ಲಿ ದ.ರಾ. ಬೇಂದ್ರೆಯವರು ನಡೆಸುತ್ತಿದ್ದ ಮಾಸಪತ್ರಿಕೆ ಯಾವುದಪ್ಪ ಅಂತಂದರೆ ಜಯ ಕರ್ನಾಟಕ ಅಂತದ್ದು. ದ.ರಾ. ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕವನ ಸಂಕಲನಗಳು ನೋಡೋದಾದರೆ ಒಂದನೆಯದಾಗಿ ಗರಿ, ಉಯ್ಯಾಲೆ ಇವರ ಪ್ರಸಿದ್ಧ ಕವನ ಸಂಕಲನಗಳು ಇವು. ನಾದಲೀಲೆ, ಅರಳು ಮರಳು. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಇನ್ನು ಮುಗಿಲ ಮಲ್ಲಿಗೆ, ಮುಗಿಲ ಮಲ್ಲಿಗೆ, ಕೃಷ್ಣ ಕುಮಾರಿ ಇವರ ಪ್ರಸಿದ್ಧ ಕವನ ಸಂಕಲನಗಳು. ಇವರ 4 ತಂತಿ ಕೃತಿಗೆ ಏನಪ್ಪ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಓಕೆ, ಮುಂದಿನ ಪ್ರಶ್ನೆ ಸ್ನೇಹಿತರೆ. 19ನೇ ಪ್ರಶ್ನೆ ಹೀಗಿದೆ, 20ನೇ ಪ್ರಶ್ನೆ. ನೆನಪಿನ ದೋಣಿಯಲ್ಲಿ ಇದು ಯಾರ ಆತ್ಮಕಥನವಾಗಿದೆ? ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ್ ಕಾರಂತ್, ಎ.ಎನ್. ಮೂರ್ತಿರಾವ್. ನೆನಪಿನ ದೋಣಿಯಲ್ಲಿ ಇದು ಯಾರ ಆತ್ಮಕಥನವಾಗಿದೆಪ್ಪ ಅಂತಂದರೆ ಕುವೆಂಪು ಅವರ ಆತ್ಮಕಥನವಾಗಿದೆ. ಇವರ ಪೂರ್ಣ ಹೆಸರು ಏನಪ್ಪ ಅಂತಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸ್ನೇಹಿತರೆ, ಇವರ ಒಂದು ಸವಿನೆನಪಿಗಾಗಿ ಏನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ 2015ರಲ್ಲಿ ವಿಶ್ವ ಮಾನವ ದಿನವನ್ನು ಆಚರಿಸುತ್ತಿದ್ದಾರೆ. ವಿಶ್ವ ಮಾನವ ದಿವಸ ಡಿಸೆಂಬರ್ 29. ಯಾವ ದಿನಪ್ಪ ಅಂತಂದರೆ ಡಿಸೆಂಬರ್ 29ರಂದು ವಿಶ್ವ ಮಾನವ ದಿನವನ್ನು ಆಚರಿಸುತ್ತೇವೆ. ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡಕ್ಕೆ ಮೊದಲು ತಂದು ಕೊಟ್ಟವರು ಇವರೇ. ಇವರ ಒಂದು ಪ್ರಸಿದ್ಧ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಶ್ರೀ ರಾಮಾಯಣ ದರ್ಶನಂ. ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇವರ ಒಂದು ಖಂಡಕಾವ್ಯ ಚಿತ್ರಾಂಗದ.
ಇವರ ಒಂದು ಖಂಡಕಾವ್ಯ ಚಿತ್ರಾಂಗದ. ಇವರ ಪ್ರಸಿದ್ಧ ಕವನ ಸಂಕಲನಗಳು ನೋಡೋದಾದರೆ ಕೊಳಲು, ಪಾಂಚಜನ್ಯ, ನವಿಲು, ಪಕ್ಷಿಕಾಶಿ ಇವರ ಪ್ರಸಿದ್ಧ ಕವನ ಸಂಕಲನಗಳು. ಚಂದ್ರಮಂಚಕೆ ಬಾ ಚಕೋರಿ, ಚಂದ್ರಮಂಚಕೆ ಬಾ ಚಕೋರಿ, ಪಕ್ಷಿಕಾಶಿ, ಚಂದ್ರಮಂಚಕೆ ಬಾ ಚಕೋರಿ, ಪ್ರೇಮ ಕಾಶ್ಮೀರ, ಷೋಡಶಿ, ಪ್ರೇಮ ಕಾಶ್ಮೀರ. ಇನ್ನು ಇವರ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಇವು ಪ್ರಸಿದ್ಧ ಕಾದಂಬರಿಗಳಾಗಿವೆ. ಇವರ ನಾಟಕಗಳು ಯಮನ ಸೋಲು, ಯಮನ ಸೋಲು, ಜಲಗಾರ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್ ಇವೆಲ್ಲ ಪ್ರಸಿದ್ಧ ನಾಟಕಗಳಾಗಿವೆ. ಇನ್ನೊಂದು ಬಲಿದಾನ ಅಂತೇಳಿ. ಇವರ ಪ್ರಬಂಧ ಮಲೆನಾಡಿನ ಚಿತ್ರಗಳು, ಮಲೆನಾಡಿನ ಚಿತ್ರಗಳು ಇವರ ಪ್ರಸಿದ್ಧ ಪ್ರಬಂಧವಾಗಿದೆ. ಮಲೆನಾಡಿನ ಚಿತ್ರಗಳು. ಇವರ ಶಿಶು ಸಾಹಿತ್ಯ, ಪ್ರಸಿದ್ಧ ಶಿಶು ಸಾಹಿತ್ಯ ಯಾವುದಪ್ಪ ಅಂತಂದರೆ ಅಮಲನ ಕತೆ, ಅಮಲನ ಕತೆ, ಬೊಮ್ಮನಹಳ್ಳಿ ಕಿಂದರಿ ಜೋಗಿ, ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಮತ್ತು ಮರಿ ವಿಜ್ಞಾನಿ ಇವೆಲ್ಲ ಪ್ರಸಿದ್ಧ ಶಿಶು ಸಾಹಿತ್ಯವಾಗಿವೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಪ್ರಮುಖ ಕಡ್ಡಾಯ ಕನ್ನಡ ಹಾಗೂ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.